So now presently I am serving Maharashtra CID dog squad. I have been appointed by Sri Prashant Burde anta ADGP, Chief of CID Maharashtra. ಸೊ ಸಿನ್ಸ್ ಲಾಸ್ಟ್ ಏಪ್ರಿಲ್ ಇನ್ನು 3 ವರ್ಷದವರೆಗೂ ಮಹಾರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಬಾಂಬ್, ಡ್ರಗ್ ಆರ್ ಕ್ರೈಮ್ ಡಿಟೆಕ್ಷನ್ ಡಾಗ್ಸ್ ಆರ್ ಟ್ರೈನ್ ಬೈ ಮೀ ಪರ್ಸನಲಿ. ಸೊ ಎವ್ರಿ ಮಂತ್ ಐ ಗೋ ದೇರ್ ಅಂಡ್ ಡೂ ದ ನೀಡ್ಫುಲ್. ಆಲ್ಸೋ ರೀಸೆಂಟ್ ಆಗಿ ಖಾದರ್ ಅವರು ಎಸ್ ಖಾದರ್ ಅವ್ರದ್ದು ಒಂದು ವಿಡಿಯೋ ನೀವಲ್ಲಿ ನಿಂತ್ಕೊಂಡು ಟ್ರೈನಿಂಗ್ ಅಂತೆಲ್ಲ ತೋರಿಸ್ತಾ ಇದ್ದೀರಾ. ಸೊ ಐ ವಾಂಟ್ ಒಂದಷ್ಟು ಕ್ವೆಶನ್ಸ್ ಇದೆ ಇಲ್ಲಿ. ಒಂದು ಐ ಸಾ ಕೈಗೆ ದೇರ್ ಇಸ್ ಒನ್ ಸ್ಲೀವ್, ಬೈಟ್ ಸ್ಲೀವ್. ಅದು ಯಾವಾಗ ಅದನ್ನು ನೀವು ಅದು ಕಮಾಂಡ್ ಕೊಡ್ತೀರಾ ಅದು ಮಾತ್ರ ಪ್ರೀತಿ ಮಾಡ್ತಾ ಇದ್ದಿದ್ದು ನಾಯಿನೇ ಮತ್ತೆ ಬಂದು ಅಟ್ಯಾಕ್ ಮಾಡುತ್ತೆ. ಇವೆಲ್ಲ ಇಟ್ ಸ್ಪೀಕ್ಸ್ ಅಬೌಟ್ ಹೌ ಸ್ಕಿಲ್ಫುಲಿ ಯು ಆರ್ ಯೂಸಿಂಗ್ ಯುವರ್ ಇಂಟೆಲಿಜೆನ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಡಾಗ್. ಬಟ್ ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ ಫಸ್ಟ್ಲಿ ಎಷ್ಟೊಂದು ಜನಕ್ಕೆ ಈಗ ಜಾಸ್ತಿ ನಾವು ಜರ್ಮನ್ ಶೆಪರ್ಡ್ ಅಂದೇನು ಕೆಲವು ಬ್ರೀಡ್ ನಾಯಿಗಳನ್ನು ಮಾತ್ರ ಈ ಡ್ರಗ್ಸು ನಾರ್ಕೋಟಿಕ್ಸ್ ಅಂತ ಇದು ಮಾಡೋದು. ಅದೇ ನಾಯಿಗಳನ್ನು ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ ಎಷ್ಟೋ ಬ್ರೀಡ್ಗಳಿದೆಯಲ್ಲ, ಸೊ ಅದಕ್ಕೆ ಏನು ವಿಶೇಷ? ಆನ್ಸರ್ ದಿಸ್ ಅಂಡ್ ದೆನ್ ಗೋ ಬ್ಯಾಕ್ ಟು ದ ಮಹಾಬಲೇಶ್ವರ ಪ್ರಾಜೆಕ್ಟ್. ಎಸ್ ದಿಸ್ ಇಸ್ ಎಲ್ಲ ಶ್ವಾನಗಳಿಗೂ 3 ಥರ ಡ್ರೈವ್ಸ್ ಇರುತ್ತೆ. ಪ್ಲೇ ಡ್ರೈವ್ ಅಥವಾ ಗೇಮ್ ಡ್ರೈವ್ ಅಂತೀವಿ. ಪ್ಲೇ ಆರ್ ಗೇಮ್ ಇಸ್ ದ ಸೇಮ್ ಥಿಂಗ್. ಹಂಟ್ ಡ್ರೈವ್ ಅಂತೀವಿ, ಬೇಟೆ ಆಡೋ ಒಂದು ಶಕ್ತಿ. ಪ್ರೇ ಡ್ರೈವ್ ಏನಾದರೂ ಬೇಗ ಹೋಗ್ತಿರೋದನ್ನ ಕ್ಯಾಪ್ಚರ್ ಮಾಡೋದು, ಎನಿಥಿಂಗ್ ಓಡೋಗ್ತಿರೋದನ್ನ ಹಿಡ್ಕೊಳ್ಳೋದು ಪ್ರೇ ಡ್ರೈವ್. ಹಂಟ್ ಡ್ರೈವ್ ವಾಸನೆ ನೋಡ್ಕೊಂಡು ಹೋಗಿ ಹುಡ್ಕೊಂಡು ಹಿಡಿಯೋದು, ಬೇಟೆ ಆಡೋದು. ಪ್ಲೇ ಡ್ರೈವ್, ಗೇಮ್ ಡ್ರೈವ್ ಅಂದಾಗ ಟು ಮಿಂಗಲ್ ಅನದರ್ ಪರ್ಸನ್, ಬಿಕಾಸ್ ಒಬ್ಬರೇ ಗೇಮ್ ಆಡೋದಕ್ಕಾಗೋದಿಲ್ಲ. ಸೊ ಮಿಂಗಲ್ ಅನ್ನೋದು ಇದು 3: ಪ್ಲೇ, ಪ್ರೇ, ಹಂಟ್. ಪ್ಲೇ, ಪ್ರೇ, ಹಂಟ್. ಗೇಮ್ ಇಸ್ ಗೇಮ್. ಸೊ ಗೇಮ್, ಪ್ರೇ ಅಂಡ್ ಹಂಟ್ ಅಂತ ಇಟ್ಕೊಂಡು ಇದು 3 ಪ್ರತಿಯೊಂದು ಶ್ವಾನಗಳು ತೋಳದಿಂದ ಶ್ವಾನಗಳನ್ನು ಮಾಡಿದಾಗ ದೇ ವರ್ ಡಿವೈಡೆಡ್ ಇಂಟು ಗ್ರೂಪ್ಸ್. ಹರ್ಡಿಂಗ್ ಗ್ರೂಪ್, ಇಟ್ಸ್ ಆಲ್ಸೋ ಕಾಲ್ಡ್ ದ ಪ್ಯಾಸ್ಚರಲ್ ಗ್ರೂಪ್. ಶೆಪರ್ಡ್ಸ್ ಯಾರ್ಯಾರು ನಮ್ಮ ಹಸುಗಳು, ದನಗಳು, ಕುರಿಗಳು, ಮೇಕೆಗಳನ್ನ ಮೇಯಿಸ್ಕೊಂಡು ಬರಕ್ಕೆ ಹೋದಾಗ ಇಂಟೆಲಿಜೆನ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಬೇಕಲ್ಲಿ. ಬಿಕಾಸ್ ಇದನ್ನ 100 ದನಗಳನ್ನ ಒಟ್ಟಿಗೆನೂ ಇಟ್ಕೋಬೇಕು, ಒಂದು ಬೇರೆ ಆಗಬಾರ್ದು, ಅದು ಹೋಗಿ ಬಂದಿದ್ದ ಜಾಗದಲ್ಲೇ ಹೋಗಿ ಬರಬೇಕು. ಜೊತೆಗೆ ತೋಳ, ನರಿ, ಚಿರತೆ, ಹುಲಿ ಬಂದರೆ ಕಾಪಾಡಲೇಬೇಕು. ಓಹೋ, ಎಲ್ಲ ಶಕ್ತಿನೂ ಎಲ್ಲ ಮಲ್ಟಿ ಟಾಸ್ಕ್ ಮಾಡೋ ಅಬಿಲಿಟಿ. ಆ ತೋಳದಲ್ಲಿ ಯಾವ ತೋಳಗಳಿಗೆ ಇದೆಲ್ಲ ಬರುವಂಥ ಒಂದು ಶಕ್ತಿ. ಪ್ಲಸ್ ಇದೆಲ್ಲ ಇದ್ರೂ ಕರುನ್ ಕಚ್ಕೊಂಡು ತಿನ್ನಬಾರ್ದು. ಮೇಲೇನೆ ಅದು ಅಲಾಮ್ ಇದ್ರೆ ಆಮೇಲೆ. ಸೊ ಇಂಟೆಲಿಜೆನ್ಸ್ ಸ್ವಲ್ಪ ಜಾಸ್ತಿ ಅದಕ್ಕೆ. ನೆಕ್ಸ್ಟ್ ಗೇಮ್ ಯುಟಿಲಿಟಿ ಗ್ರೂಪ್ ಅಂತೀವಿ, ವೇರ್ ಡಾಗ್ಸ್ ವರ್ ಯುಟಿಲೈಸ್ಡ್ ಫಾರ್ ಸಮಥಿಂಗ್. ಲೈಕ್ ನಾ ಬರ್ಡ್ ಶೂಟ್ ಮಾಡ್ತೀನಿ, ತೊಗೊಂಡು ಬರುತ್ತೆ ಅಂತಿರ್ಬೋದು, ಫೆಚ್ಚಿಂಗ್ ಇರ್ಬೋದು, ಫಿಶರ್ಮೆನ್ಸ್ ಡಾಗ್, ಲ್ಯಾಬ್ರಡಾರ್ ಇರ್ಬೋದು. ಹೌಂಡ್ ಗ್ರೂಪಿಗೆ ಬಂದಾಗ ಹಂಟರ್ ಡಾಗ್ಸ್, ಬೀಗಲ್, ಮುದೋಲ್, ಗ್ರೇ ಹೌಂಡ್, ಬ್ಲಡ್ ಹೌಂಡ್, ಚಿಪ್ಪಿಪಾರೆ, ಕಾಂಬೈ, ದೇ ಆರ್ ಆಲ್ ದ ಹಂಟಿಂಗ್ ಬ್ರೀಡ್ಸ್ ವಿಚ್ ವಿ ಯೂಸ್ ಟು ಹಂಟ್. ಹಂಟಿಂಗ್ ಬ್ರೀಡ್ಸಲ್ಲಿ ಗೇಮ್ ಡ್ರೈವ್ ತುಂಬ ಕಮ್ಮಿ. ಯುಟಿಲಿಟಿ ಗ್ರೂಪಲ್ಲಿ ಗೇಮ್ ಡ್ರೈವ್ ಜಾಸ್ತಿ. ಬಿಕಾಸ್ ನಾನೊಂದು ನಾಯಿಯಾಗಿ ನಾನು ನೀರಿಗೆ ಜಂಪ್ ಮಾಡಿ ಮೀನು ತೊಗೊಂಬ ನಿನಗೆ ಕೊಡೋದಂತ ಹತ್ತು, ಅದರಲ್ಲಿ ಒಂದರ ಒಳಗಡೆ ನೀವು ತಿಂದಿರೋ ಪಾರ್ಟ್ಸ್ ನನಗೆ ಕೊಡೋದಂತ. ಇದು ಯಾವ ನ್ಯಾಯ? ಬಟ್ ಯುಟಿಲಿಟಿ ಗ್ರೂಪ್ ಅದು ಫ್ರೆಂಡ್ಲಿ ಗ್ರೂಪ್, ಲ್ಯಾಬ್ರಡಾರ್ಸ್, ಗನ್ ಡಾಗ್ ಗ್ರೂಪ್. ನೀನು ಶೂಟ್ ಮಾಡ್ತೀರಾ, ಬರ್ಡ್ ನಾನು ತೊಗೊಂಬರ್ತೀನಿ, ಬಟ್ ಯು ಗಿವ್ ಮಿ ಸಮಥಿಂಗ್. ನೀನು 10 ಬರ್ಡ್ ನಾನು ಓಡೋಗಿ ತೊಗೊಂಬರೋದಂತೆ, ತಿನ್ಬಿಟ್ಟು ನೀವು ಮಿಕ್ಕಿದ್ದೇನೋ ಕಾಲೋ ತಲೆನೋ ನೀನು ತಿಂದಿರೋ ಭಾಗ ನನಗೆ ಕೊಡೋದಂತೆ. ಬಟ್ ಐ ಸ್ಟಿಲ್ ಡೂ ಇಟ್ ಬಿಕಾಸ್ ಐ ವಾಂಟ್ ಟು ಪ್ಲೀಸ್ ಯು. ಗೇಮ್ ಡ್ರೈವ್ ತುಂಬ ಜಾಸ್ತಿ. ಪ್ಲೇ ಡ್ರೈವ್ ನಂಗೆ ನಿನಗೋಸ್ಕರ ಏನು ಬೇಕೋ ಮಾಡ್ತೀನಿ, ನಿಂಗೋಸ್ಕರ ಏನು ಬೇಕೋ ಮಾಡ್ತೀನಿ. ಎಸ್, ಪ್ಲೇ ಡ್ರೈವ್ ಇದೆ ಆ್ಯಂಡ್ ಪ್ಲೇ ವಿತ್ ಅ ಪರ್ಸನ್. ಸೊ ಇನ್ವಾಲ್ವಿಂಗ್ ಅನ್ ಅದರ್ ಪರ್ಸನ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಟ್ ಡ್ರೈವ್ ಜಾಸ್ತಿ ಇರೋ ಡಾಗ್ಸ್ ಮುದೋಳು. ನೀವು ಮುದೋಳು ಬರ್ಡನ್ನು ಶೂಟ್ ಮಾಡ್ತೀನಿ ತೊಗೊಂಬ ಅಂದರೆ ದೇವರನ್ನೇ ತೊಗೊಂಬರಲ್ಲ, ತಿನ್ಬಿಟ್ಟು ಬರುತ್ತೆ. ನೀವು ಬಿಟ್ಬಿಟ್ರೆ ಓಡೋಗಿ ತಿನ್ನತ್ತೆ. ಅದು ಜಾತಿನೇ ಹಂಗೆ. ತೊಗೊಂಬ ನಿಮಗೆ ಕೊಡೋ ಅಂತ ಕ್ಯಾರೆಕ್ಟರ್ ಅದರಲ್ಲಿ ಇಲ್ಲ ಅನ್ನೋದಕ್ಕೆ ಅದನ್ನು ಬ್ರೀಡ್ ಮಾಡಿರೋದು. ಎಷ್ಟು ವರ್ಷ, ಸಾವಿರಾರು ವರ್ಷಗಳಿಂದ ಈ ತರ ಸೆಪರೇಟ್ ಆಗಿ ಅಂದ್ರೆ ಯು ಹ್ಯಾವ್ ಟ್ರೈನ್ಡ್ wolf, man made. All groups and breeds are man made. ಸರ್ ಅದನ್ನ ಹಂಗೆ ಬೆಳೆಸಿರೋದು. ಅದು ಒಂದೊಂದು ಮರಿ ಸೆಲೆಕ್ಟಿವ್ ಬ್ರೀಡಿಂಗ್. ನನ್ನಲ್ಲಿ 5 ಮರಿ ಇದೆ. ಯಾವ ಮರಿ ಹೋಗಿ ಬೇಟೆ ಆಡತ್ತೆ ಅರೆ ತಗೊಂಬರಲ್ಲ, ಹಂಟಿಂಗ್. ಸೊ ಅದಕ್ಕೆ ಇನ್ನೊಂದು ಪಕ್ಕದ ಮನೆಯಲ್ಲಿರೋದು ಬೇಟೆ ಆಡತ್ತೆ ತಗೊಂಬರಲ್ಲ. ಅದು 2ಕ್ಕೂ ಬ್ರೀಡ್ ಮಾಡಿದೆ ಅಂತ ಇಟ್ಕೊಳ್ಳಿ. 1006 ವರ್ಷದ ಹಿಂದೆ ಮರಿ ಬಂತು, ಬೇಟೆಗೆ ಓಡೋಕ್ಕೆ ಆಗಲಿಲ್ಲ, ಸುಸ್ತಾಗೋಯ್ತು. ಡುಮ್ಮನ್ನೆಲ್ಲ ಪಕ್ಕಕ್ಕೆ ಬಿಡಿ, ಸಣ್ಣಗಿರಬೇಕು, ಹುಲ್ ಮಧ್ಯೆ ಓಡೋ ಥರ ಇರಬೇಕು, 240 ಡಿಗ್ರಿ ಕಣ್ತಿರ್ಗತ್ತೆ. ಓನ್ಲಿ ಫಾರ್ ಮುದೋಲ್. ದಿಸ್ ಇಸ್ ದ ಓನ್ಲಿ ಬ್ರೀಡ್ ವೇರ್ 240 ಡಿಗ್ರೀಸ್ ಅಂಡ್ ಐ ಕ್ಯಾನ್ ಗೋ ಬಿಕಾಸ್ ದೇ ಆರ್ ಹಂಟಿಂಗ್ ಬ್ರೀಡ್ಸ್. ನಮ್ಮದೇ 180 ಅಲ್ವಾ? ಹೌದು, ಅವ್ರದ್ದು ನಾಯಿಗಳಿಗೆ 240 ಇಟ್ ಇಸ್ ಹೈಯೆಸ್ಟ್. ಸೊ ಇಟ್ಸ್ ಅ ಸೈಟ್ ಹೌಂಡ್.
ಆ ನಾಯಿ ತೊಗೊಂಡು ನಾನು ವಾಸನೆಯಲ್ಲಿ ಬಾಂಬ್ ಪತ್ತೆ ಹಚ್ಚಿಸ್ಬೋದಾ? ಪತ್ತೆ ಹಚ್ಚಿಸ್ಬೋದು. ಲತಾ ಮಂಗೇಶ್ಕರ್ ಕ್ರಿಕೆಟ್ ಆಡ್ಬೋದು, ಸಚಿನ್ ತೆಂಡೂಲ್ಕರ್ ಹಾಡು ಹೇಳ್ಬೋದು, ಅಡುಗೆನೂ ಮಾಡ್ಬೋದು. ಬಟ್ ಫಸ್ಟ್ ಯಾವುದು? It won't be the best. How much effort we'll have to put for Sachin Tendulkar to sing? So know your first Can strength and then do it. he can. It's not that he can't, but that's not his inborn thing. Illi we have selected and got this dog to use the ice. Even if you Google BSFL ರಿಜೆಕ್ಟ್ ಆಯ್ತು ಅಂತ ಬಂತು, ಬಟ್ ಈಗಲೂ ಯೂಸ್ ಮಾಡ್ತಿದ್ದೀವಿ, ಇರೋದು ಹೆಂಗೋ ವರ್ಕ್ ಆಗ್ತಿದೆ. ಒಂದು ಪಾಸ್ ಅಲ್ಲಿ ಅದೇ ಇದ್ರದ್ದೇ ರಿಲೇಟೆಡ್ ಒಂದು ಕ್ವೆಶನ್ನು. ಮುಧೋಳ್ ಅಪ್ಯಾರೆಂಟ್ಲಿ ನಾನು ರಿಸರ್ಚ್ ಮಾಡಿದ ಪ್ರಕಾರ ಇದು ರಾಜ ಚಾರ್ಲ್ಸ್ ಯಾರೋ ಇದಕ್ಕೆ ಒಂದು ಪ್ರೆಸೆಂಟ್ ಆಗಿ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದು ಮುಧೋಳ್ ನಾಯಿ, ಅಂದ್ರೆ ಮುಧೋಳ್ ರಾಜನ್ಗೆ. ಮುಧೋಳ್ ರಾಜಾನೇ ತಗೊಂಡೋ ಕೊಟ್ಟಿದ್ದು ಅನ್ಸತ್ತೆ. ನೋ ವಾಟ್ ಇಸ್ ದಟ್ ನೇಮ್? ಇವರು ಕೊಟ್ಟಿದ್ದು. ಸೊ ಅಂದ್ರೆ ಹಿಸ್ಟ್ರಿ ನೋಡಿದಾಗ ಮೊದಲು ಈ ರಾಜರು ಹೌದು, ಬಿಕಾಸ್ ನಮ್ಮ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಆ ತರ ಜಾಗದಲ್ಲಿ ಹಂಟಿಂಗ್ ಡಾಗ್ಸ್ ಇದ್ದಿದ್ದು ಕಮ್ಮಿನೇ. ಸೊ ಇಟ್ ಕೇಮ್ ಫ್ರಮ್ ದೇರ್ ಅನ್ನೋದು ಇಸ್ ದ ಹಿಸ್ಟ್ರಿ ಆಫ್ ದ ಡಾಗ್. ಇಟ್ ವಾಸ್ ಗಿಫ್ಟ್. ಸರಿ, ಒಂದು ಬಟ್ ಇವಾಗ ನ್ಯೂಸ್ ಮಾಡ್ತಾರದು ದೇಸಿ ತಳಿ ಮೇಕ್ ಇನ್ ಇಂಡಿಯಾ ಆಗೋಯ್ತು, ಎಲ್ಲಾ ತರದ್ರಲ್ಲೂ ಎಫೆಕ್ಟ್ ಆಗಿ ಈಗ ಮುಧೋಳ್ ನಾಯಿಗಳನ್ನ BSF ಗೆ ಕೊಟ್ಟಿದ್ದಾರೆ. ಇವಾಗ ಮೊನ್ನೆನೂ ನ್ಯಾಷನಲ್ ಮೀಟ್ ಅಲ್ಲಿ ಗೋಲ್ಡ್ ಮೆಡಲ್ ಸ್ನಿಫಿಂಗ್ ಅದಕ್ಕೆ ಕೊಟ್ರು. ಸೊ ಅದಕ್ಕೆ ಹಾಕಿರೋ ಅಷ್ಟು ಎಫರ್ಟು ಇಫ್ ಯು ಹ್ಯಾಡ್ ಪುಟ್ ಟು ಅನದರ್ ಇಂಡಿಯನ್ ಬ್ರೀಡ್ ಕಾಲ್ಡ್ ಕಾಂಬೈ ಇನ್ನೂ ಚೆನ್ನಾಗಿ ಕೆಲಸ ಮಾಡಿರೋದು. ಹಂಗಾರೆ ಇದು ನೋಸ್ ವರ್ಕ್ ಬೇರೆ, ಬ್ರೈನ್ ವರ್ಕ್ ಬೇರೆ. ಯಾರೋ ಫೊರೆನ್ಸಿಕಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪೊಲೀಸ್ ಆಫೀಸರ್ ಅನ್ಕೊಳ್ಳಿ, ಎಕ್ಸಲೆಂಟ್ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು, ಹ್ಯಾಂಡ್ ಇದನ್ನು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಅವ್ರಿಗೆ ಸ್ನೈಪರ್ ಕೊಟ್ಬಿಟ್ಟು ಗನ್ ಕೊಟ್ಟು ದೂರ ಇರೋನ ಶೂಟ್ ಮಾಡು ಅಂದ್ರೆ ಹಿ ಇಸ್ ನಾಟ್ ದೇರ್ ಫಾರ್ ದ್ಯಾಟ್. So who identifies these? ಅಂದ್ರೆ ಗವರ್ನಮೆಂಟ್ ಲೆವೆಲ್ ಅಲ್ಲಿ nobody properly is educated because ನಾಯಿ ಬಗ್ಗೆ ಎಜುಕೇಶನ್ ಯಾರಿಗೂ ಇಲ್ವೇ ಇಲ್ಲ. So that's where you come in. Like people like you who will advise the government saying ಅದಕ್ಕೆ ಇವಾಗ to answer my question. In fact, ನಿಮ್ ಕರ್ನಾಟಕಕ್ಕಿಂತ ಮುಂಚೆ ಆಗಸ್ಟ್ ಅಲ್ಲಿ I was lucky enough that ಮಿಲಿಟರಿ ವರ್ಕಿಂಗ್ ಡಾಗ್ಸ್ ಸೆಮಿನಾರ್ ಕಂಡಕ್ಟ್ ಆಯಿತು ಇನ್ RVC ಇಸ್ ಕಾಲ್ಡ್ ರಿಮೌಂಟ್ ವೆಟನರಿ ಕಾರ್ಪ್ಸ್ ಅಂತ ಹೇಳಿ ಮೀರಟ್ಟಲ್ಲಿ 200ಕ್ಕೂ ಹೆಚ್ಚು ವರ್ಷ ಹಳೆ ಆನಿಮಲ್ ಟ್ರೈನಿಂಗ್ ಸೆಂಟರ್ ಬೈ ಇಂಡಿಯನ್ ಆರ್ಮಿ. ಆವಾಗ ಕತ್ತೆಗಳನ್ನ ಟ್ರೈನ್ ಮಾಡೋರು, ಗನ್ ತೊಗೊಂಡೋಗಿ ಕೊಡೋಕ್ಕೆ, ಸಾಮಾನು ತೊಗೊಂಬರೋಕ್ಕೆ, ಯುದ್ಧದ ಟೈಮಲ್ಲಿ. ಹೌದಾ? ಕತ್ತೆಗಳ ಮೇಲೆ ಈ ಕಡೆ ಕಳಿಸೋರು, ಮ್ಯೂಲ್ಸ್ ವರ್ ಟ್ರೈನ್. ಸೊ ಇಟ್ಸ್ 200+ years old RVC ಅಂತ. ಅಲ್ಲಿ ದ ಪೀಪಲ್ ಹೂ ಅಟೆಂಡೆಡ್ ದ ಸೆಮಿನಾರ್ ವಾಸ್ ಏರ್ ಫೋರ್ಸ್, ನೇವಿ, NSG, SPG, BSF, CISF, CRPF, all central government owned agencies where they have dog squads. Heads of that, they gave seminars. I was probably the only non-uniformed person there. ಆ್ಯಂಡ್ ಅಲ್ಲಿದ್ದವರೆಲ್ಲ ನನ್ನ ವಯಸ್ಸಷ್ಟು ಅವ್ರಿಗೆ ಎಕ್ಸ್ಪೀರಿಯನ್ಸ್, ವಿಂಗ್ ಕಮಾಂಡರು, ಬ್ರಿಗೇಡಿಯರು, ಲೆಫ್ಟಿನೆಂಟ್ ಕರ್ನಲ್ಸು ಆ ಥರ ಇದ್ದರು. ಅವ್ರ ಜೊತೆಗೆ ನಂಗೊಂದು ಅವಕಾಶ ಸಿಕ್ತು ವೇರ್ ವಿ ಕುಡ್ ಡಿಸ್ಕಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮೋರ್ ಆನ್ ಹೌ ವಿ ಕುಡ್ ಯೂಸ್ ದೀಸ್ ಡಾಗ್ಸ್ ಫಾರ್ ಡ್ರೋನ್ ಡಿಟೆಕ್ಷನ್ ಇಂದ ಹಿಡಿದು ಲಾಟ್ ಆಫ್ ಥಿಂಗ್ಸ್. ಯಾವ ಥರ ಫ್ಯೂಚರ್ ಡಿಸ್ಕಷನ್ಸ್ ನಡೀತಾ ಇದೆ ಈಗ? ಅಂದರೆ ಈಗ ಇಲ್ಲಿವರೆಗೂ ಡ್ರಗ್ಸು, ನಾರ್ಕೋಟಿಕ್ಸು, ಗಾರ್ಡ್ ಡಾಗ್ಸು, ಮತ್ತೆ ಪೊಲೀಸ್ ಗಾರ್ಡ್ ಅಂದ್ರೆ ಅಸಾಲ್ಟ್. ಸೊ ಈ ತರ ಕ್ಯಾಟಗರೀಸ್ ಇದೆ. ಸೊ ವಾಟ್ ಇಸ್ ದ ಫ್ಯೂಚರ್ ಆಫ್ ಡ್ರೋನ್ ಡಿಟೆಕ್ಷನ್ ಇಸ್ ಅ ಬಿಗ್ ಥಿಂಗ್ ಬಿಕಾಸ್ ಡಾಗ್ಸ್ ಐಡೆಂಟಿಫೈ ಮಾಡ್ತಿರೋ ಅಷ್ಟು ಚೆನ್ನಾಗಿ ಇಲ್ಲಿವರೆಗೂ ಯಾವ ಏವಿಯೇಷನ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳಿಗೂ ದೇ ಆರ್ ನಾಟ್ ಏಬಲ್ ಟು ಡಿಟೆಕ್ಟ್ ಡ್ರೋನ್ಸ್ ಆಸ್ ಅರ್ಲಿ ಅಂಡ್ ಫಾಸ್ಟ್ ಆಸ್ ಅ ಡಾಗ್. Everything. See, because ಇನ್ನೊಂದೇನಾಗುತ್ತೆ, there was even a question that came up, can artificial intelligence take over dogs tomorrow anta? That's also my question. It cannot happen because who is creating the artificial intelligence? Humans. Then how can he match a dog? If a dog creates an artificial intelligence program algorithm, then he'll compete himself. I'll tell you why. ನಾನಂದ್ರೆ ಬಿಕಾಸ್ ನೀವು ಹೇಳಿರೋದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನ್ಸ್ ಅನ್ನು ರಿಪ್ಲೇಸ್ ಮಾಡೋಕೆ ಹ್ಯೂಮನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಗ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಗ್ ಪ್ರೋಗ್ರಾಮ್ ಮಾಡಬೇಕು ಆಗಲ್ಲ. ಬಟ್ ದೇ ಆರ್ ಆಲ್ರೆಡಿ ಯೂಸಿಂಗ್ ಇಟ್ ಬಿಕಾಸ್ ಅಲ್ಲೇ ಬಂತು ನಮಗೆ ITBP, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಒಂದು ಡಾಗು, ಬಾಂಬ್ ಡಿಟೆಕ್ಷನ್ ಡಾಗು, ಒಂದು ಟ್ರಕ್ ತುಂಬ ಡ್ರಗ್ಸ್ನ ಹಿಡಿಯುತ್ತೆ. ನಾವು ದ ಕ್ವೆಶ್ಚನ್ ಇಸ್, ಆ ನಾಯಿಗೆ ಡ್ರಗ್ ಯಾವತ್ತೂ ವಾಸನೆನೂ ಕೊಟ್ಟಿರಲಿಲ್ಲ, ಟ್ರೈನಿಂಗು ಮಾಡಿರಲಿಲ್ಲ, ಡ್ರಗ್ ಕಂಡುಹಿಡಿಯೋಕೆ ಹೇಳೇ ಕೊಟ್ಟಿರಲಿಲ್ಲ, ಯಾಕೆ ಕಂಡುಹಿಡಿತು? ನಾವು ಕಮ್ಸ್ ಎ ಕ್ವೆಶ್ಚನ್. ಅದು ಅಕಾರ್ಡಿಂಗ್ ಟು ನಾವು ಬುಕ್ ರೂಲ್ಸ್ ಪ್ರಕಾರ ಹೋದರೆ ತಪ್ಪು, ನಾಯಿ ತಪ್ಪು ಮಾಡಿಬಿಡ್ತು ಅಂತ ಡ್ರಗ್ ಕಂಡಿಡ್ತು. ಬಾಂಬ್ ಡಿಟೆಕ್ಷನ್ ಡಾಗ್ ಡ್ರಗ್ ಏನಕ್ಕೆ ಕಂಡಿಡಿತು? ಹಂಗಾಗತ್ತೆ. ಇಫ್ ಯು ಗೋ ಟು ದ ರೆಡ್ ಟೇಪಿಸಮ್, ರೂಲ್ಸು, ಬುಕ್ಸು ಆ ಥರ. the dog used this artificial intelligence because this vehicle, the way the vehicle was moving, ಹೇಳ್ಕೊಟ್ಟಿಲ್ಲ ನಾವು, ತಾನು ಕಲ್ತಿರೋದು.
the person's behavior who's driving a vehicle with explosive may have the same behavior of a person driving with narcotics. Observation. The fear factor in a person who's carrying an explosive could be the same thing. Yes, ನಾವು ಇದು ಯಾವುದು ಹೇಳ್ಕೊಟ್ಟಿಲ್ಲದೆ ಇರೋದು, ಬಟ್ ತಾನೇ ಕಲ್ತಿರೋದು. ದಟ್ ಇಸ್ ದ AI of a dog. ಸೊ ಅದಕ್ಕೆ ನಾವು ಹೇಳ್ಕೊಡದೆ ಆ ಇಂಟೆಲಿಜೆನ್ಸ್ ಸ್ಮಾರ್ಟ್ ಅದನ್ನೇ ಪ್ರೋಗ್ರಾಮ್ ಮಾಡಿ ನಮಗೆ ಹೇಳ್ಕೊಡೋದು. ನನ್ನ ಹತ್ರ ಒಂದು ಲ್ಯಾಬ್ರಡಾರ್ ಬಂದಿತ್ತು 6 ವರ್ಷದಿಂದ ಟ್ರೈನಿಂಗ್ಗೆ. ಅವ್ರದ್ದು ದೇ ಟೋಲ್ಡ್ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗೆಲ್ಲ ಬಂದು ಡೈನಿಂಗ್ ಟೇಬಲ್ ಮೇಲೆ ಜಂಪ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ ಅಂತ. ಅದ್ರ ಬಗ್ಗೆ ನಾವೇನು ಟ್ರೈನಿಂಗ್ ಕೊಟ್ಟಿರಲಿಲ್ಲ, ಬರೀ ಒಬಿಡಿಯನ್ಸ್ ಕೊಟ್ಟು ಕಳಿಸಿದ್ದು. ದೇ ಸರ್ಪ್ರೈಸಿಂಗ್ಲಿ ಕಾಲ್ ಬ್ಯಾಕ್, ಸರ್ ನಾವು ಊಟಕ್ಕೆ ಕೂತ್ಕೊಂಡ ತಕ್ಷಣ ತಾನೇ ದೂರ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಹೌ ಕುಡ್ ಯು ಟ್ರೈನ್ ಹಿಮ್ ಲೈಕ್ ದಟ್ ಅಂತ. ವಿ ಡಿಂಟ್ ಡು ಎನಿಥಿಂಗ್ ದರ್. ಐ ಟೋಲ್ಡ್ ದೆಮ್, ಸರ್ ಪ್ಲೀಸ್ ಡೋಂಟ್ ಗಿವ್ ಮಿ ದ ಕ್ರೆಡಿಟ್. ನಾನಲ್ಲ, ನಮ್ಮ ನಾಯಿಗಳು ಮಾಡಿರೋದು. ವೈ ಡಾಗ್ ಸ್ಕೂಲ್ ಟ್ರೈನಿಂಗ್ ಇಸ್ ಬೆಟರ್ ದೆನ್ ಒಬಿಡಿಯನ್ಸ್ ಟ್ರೈನಿಂಗ್ ಎಟ್ ಹೋಮ್ ಬೈ ಎ ಟ್ರೈನರ್. ನಾವೇನು ಹೇಳ್ಕೊಟ್ವಿ, ಕಮ್ಮು, ಸಿಟ್ಟು, ಡೌನು, ರೆಸ್ಟು, ಸ್ಲೀಪು ರೋಲು ಅಂದರೆ ತಂಡದ ಮುಖ್ಯಸ್ಥ ನಾನು. ಅದು ತಾನಾಗ್ತಾನೆ ಮಾಡ್ತಿತ್ತು. ಬೇರೆ ಡಾಗ್ಸ್ ಆರ್ ಮೋರ್ ಡಾಮಿನೇಟಿಂಗ್ ದೆನ್ ದಿಸ್ ಡಾಗ್. ದೇ ಆರ್ ಲಿವಿಂಗ್ ವಿತ್ ಅದರ್ ಡಾಗ್ಸ್. ಈ ಮಗು ಬೇರೆ ನಾಯಿಗಳು ಊಟ ಮಾಡ್ಬೇಕಾದ್ರೆ ಹೋಗಿದೆ ಬಾಯಿ ಹಾಕಕ್ಕೆ, ಮನೇಲಿ ಮಾಡ್ದಂಗೆ. ಹೀ ಸರೆಂಡರ್ಸ್ ಟು. ಅದು ಅಟ್ಟಿಸ್ಕೊಂಡು ಹೋಗಿದೆ, ಗೊರ್ರಂದಿದೆ, ಕಚ್ಚಕ್ಕೆ ಹೋಗಿದೆ, ಅಟ್ಟಿಸ್ಕೊಂಡು ಹೋಗಿದೆ. ಸೊ ಹೀಸ್ ಅಂಡರ್ಸ್ಟುಡ್ ದಟ್. ಆ್ಯಂಡ್ ಇವನೇನು ಮಾಡಿದ್ದಾನೆ, ಇದೇ ನಾಯಿ ಸ್ಕೂಲಲ್ಲಿ ಬೇರೆ ಇವನಿಗೆ ಸರೆಂಡರ್ ಆಗೋ ನಾಯಿಗಳ ಹತ್ರ ಹೋಗಿದ್ದಾನೆ. ಅದು ಊಟ ಬಿಟ್ಬಿಟ್ಟು ಪಕ್ಕಕ್ಕೆ ಹೋಗಿದೆ, ತಿನ್ಕೋ ಬಾಸ್ ಅಂತ. There are dogs who are dominating, dogs who are surrendering. This dog is in between. He went there, got shooed away. He went here, ಕೆಳಗಿರೋ ನಾಯಿ ಇವನಿಗಿಂತ ಕೊಟ್ಬಿಡ್ತು ಊಟ. ಈಗ ಮನೆಗೆ ಹೋಗಿ ಪೆಟ್ ಪೇರೆಂಟ್ಸ್ ಕಮ್ಮು, ಸಿಟ್ಟು, ಡೌನು, ರೆಸ್ಟು, ರೋಲು, ಕ್ರಾಲ್, ಸ್ಲೀಪು ದಿನ ಪ್ರಾಕ್ಟೀಸ್ ಮಾಡಿ 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 he has started respecting them. So he thinks if I go to their dining table, they will bite me and chase me away. Because that's the experience that happens. Socialization, that's where it falls into picture. Let's go back to that is artificial intelligence. ನಾವು ಹೇಳ್ಕೊಟ್ಟಿಲ್ಲ, ತಾನೇ ಕಲಿಯುತ್ತೆ. ಕರೆಕ್ಟ್. ಸೊ ಅದೇ ಈಗ ಕಮಿಂಗ್ ಬ್ಯಾಕ್ ಟು ಗೌರ್ಮೆಂಟ್ಸ್ ಯೂಸಿಂಗ್ ಡಾಗ್ಸ್, ಅದು AI ಅವ್ರಿಗೂ ಇವಾಗ ಬಂದಿದೆ. ಓಕೆ, ದೆನ್ ಮುಧೋಳ್ದು ಫ್ಯೂಚರ್ ಬಗ್ಗೆ ಮಾತಾಡಿದ್ವಿ. ಮುಂದೆ ನೀವಿವಾಗ ಹೇಳಿರೋ ಒಂದು ಥ್ರೆಡ್ ಪ್ರಕಾರ, ಸೊ ಯು ಸೇಯಿಂಗ್ ಡಾಗ್ ಸ್ಕೂಲಲ್ಲಿ ಟ್ರೈನಿಂಗ್ ಆಗೋದು ಈಸ್ ಅ ಬೆಟರ್ ಥಿಂಗ್ ದ್ಯಾನ್ ಇಂಡಿವಿಜುವಲ್ ಟ್ರೈನಿಂಗ್ ಫಾರ್ ಡಾಗ್ಸ್. ಅದಕ್ಕೆ ತುಂಬ ಜನ ಇಷ್ಟು ಡಿಬೇಟ್ ವಿತ್ ಮೀ, ಬಟ್ ನಾವು ದೇವ್ ಸ್ಟಾಪ್ಡ್ ಆಫ್ಟರ್ ಕೋವಿಡ್. ಯಾವ ಹ್ಯೂಮನ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್, LKG, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಕೋವಿಡಲ್ಲಿ 2 ವರ್ಷ ಮನೇಲಿ ಓದಿದ್ರು, ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಕೋಪ್ ಅಪ್ ಇನ್ ಸ್ಕೂಲ್ ಕಂಪೇರ್ಡ್ ಟು ದ ಚಿಲ್ಡ್ರನ್ ಹೂ ವೆಂಟ್ ಟು ಸ್ಕೂಲ್ ಡ್ಯೂರಿಂಗ್ ದೇರ್ ಫಾರ್ LKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಬಿಕಾಸ್ ಏನಾಗೋಯ್ತು, ಶೇರಿಂಗ್ ಇಸ್ ಕೇರಿಂಗ್ ಅಂತ ಆನ್ಲೈನಲ್ಲಿ ಹೇಳ್ಕೊಟ್ಬಿಟ್ಟು ಸ್ಕೂಲ್ಗೆ ಹೋದ್ರೆ ಆ ಮಕ್ಕಳಿಗೆ ಅವ್ನು ವಾಟ್ಲ್ ನೀನು ಮುಟ್ಬೇಡ, ಅವ್ನು ಊಟ ನೀನು ಮುಟ್ಬೇಡ, ಯಾಕೆಂದರೆ ಒಬ್ಬರಿಂದ ಒಬ್ಬರು ನೆಗಡಿ ಕೆಮ್ಮು ಬರ್ತಿದೆ ಇವಾಗ. ಬಟ್ ಬಾಯಲ್ಲಿ ಮಾತ್ರ ಶೇರಿಂಗ್ ಈಸ್ ಕೇರಿಂಗ್ ಅಂತಾರೆ ಎಲ್ಲ ಮಕ್ಕಳು. ಸೊ moral of the story is, you have to socialize more to learn. Yes, dogs also, that's how they learn. ಇಲ್ಲದೇ ಇದ್ರೆ ಏನಾಗುತ್ತೆ, ಸರ್ ನಿಮ್ಮ ಮನೆಗೊಬ್ಬ ಟ್ರೈನರ್ ಕಳಿಸ್ಕೊಡ್ತೀನಿ, ಹೇಳ್ಕೊಡ್ತಾನೆ, ಮನೇಲಿ ಹೇಳಿದ ಮಾತು ಕೇಳು ಬಿಡ್ತು, ನೀವು ಪ್ರಾಕ್ಟೀಸ್ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳೋಣ. ಕೇಳಬೇಕಾಗಿರೋದು ಮನೇಲಿ 4 ಗೋಡೆ ಮಧ್ಯೆ ಅಲ್ಲ ಸ್ವಾಮಿ, ರೋಡಲ್ಲಿ ಹೋದ ತಕ್ಷಣ ಇನ್ನೊಂದು ನಾಯಿ ನೋಡಿದ್ರೆ ಇವ್ನು ಹೇಳ್ಕೊಂಡು ಹೋಗ್ಬಿಡ್ತಾನೆ, ಬಿದ್ದೋಗ್ತೀರಾ, ಪ್ರಯೋಜನ ಏನಾಯಿತು? ಬೇರೆ ನಾಯಿಗಳಿದ್ದರೂ, ಬೇರೆ ವಾಸನೆಗಳಿದ್ರೂ ನಾನು ಇವ್ರ ಮಾತು ಕೇಳಬೇಕು ಅಂತ ಕಲಿಬೇಕು. I cannot bring 10 dogs to your house and train your dog, but you can bring your 1 dog to the school and get him trained there ಅಲ್ಲ. ಓಕೆ, ನಾನು ಗೂಗಲ್ ಮಾಡಿದಾಗ ಇವತ್ತೆಲ್ಲ ಸ್ಟಾರ್ಟಪ್ ಜಮಾನದಲ್ಲಿ ಎಲ್ಲದಕ್ಕೂ ಪೆಟ್ಸ್ಗಂತ ಬಂದಾಗ ಹೆಡ್ಸ್ ಆಫ್ ಟೇಲ್ಸ್ ಏನು, ಫ್ಯಾನ್ಸಿ ನೇಮ್ಸ್ ಏನು, ಸ್ಪಾ ಎಕ್ಸ್ಪೀರಿಯನ್ಸಸ್ಸು, ಗ್ರೂಮಿಂಗ್ ಸೆಂಟರ್, ಕ್ಯಾಫೇಸು ವಿತ್ ಸ್ವಿಮ್ಮಿಂಗ್ ಪೂಲ್, ಇದೆಲ್ಲ ಒಂದು ಕಡೆ ಆಯಿತು ಅವ್ರದ್ದು ಪರ್ಸ್ನಲ್ ಲೈಫ್ ಅದಂತ. ಸ್ಕೂಲ್ ಅಂತ ನಾನು ಹುಡುಕ್ದೆ, ವೇರ್ ಇಸ್ ಡಾಗ್ ಸ್ಕೂಲ್? ಡಾಗ್ ಬೋರ್ಡಿಂಗ್ ಇಸ್ ಡಿಫ್ರೆಂಟ್, ಬಟ್ ಡಾಗ್ ಸ್ಕೂಲ್ ಅಂತ ಐ ಗಾಟ್ ಟು ನೋ ಅಬೌಟ್ ಯುವರ್ ಡಾಗ್ ಸ್ಕೂಲ್ ವಿಚ್ ಇಸ್ ಇನ್ ಕೆಂಗೇರಿ. ಆ್ಯಂಡ್ ಮಾತಲ್ಲೇ ಬಂತು, ನಿಮ್ಮ ಹತ್ರ 200 ನಾಯಿ ಅಂದರೆ ಸ್ಕೂಲಿಗೆ ಬಂದಿರೋವಾ ಅಥವಾ ಇಟ್ಸ್ ಆಲ್ಸೋ ಯೋರ್ ಇದು? ಇಲ್ಲ, 70ಕ್ಕೂ ಹೆಚ್ಚು ನಾಯಿ ನಮ್ಮದು ನನಗೆ ಊಟ ಹಾಕ್ತಿರೋ ನಾಯಿಗಳು ದೇ ಆರ್ ವರ್ಕಿಂಗ್ ಔಟ್ಸೈಡ್. ಲೈಕ್ ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ ತೊಗೊಂಡ್ರೆ ಬೆಂಗಳೂರಲ್ಲಿರೋ ಪ್ರತಿಯೊಂದು IT ಪಾರ್ಕ್, ಬಾಗ್ಮಾನೆ, ವರ್ಲ್ಡ್ ಟ್ರೇಡ್ ಸೆಂಟರ್, ಪ್ರೆಸ್ಟೀಜ್, ಎಂಬಸಿ, ಸೆಸ್ನಾ, ಬ್ರಿಗೇಡ್, ಯು ನೇಮ್ ದ ಟೆಕ್ ಪಾರ್ಕ್, ಆಲ್ ದ ಟೆಕ್ ಪಾರ್ಕ್ಸ್ ಹ್ಯಾವ್ ಬಾಂಬ್ ಡಿಟೆಕ್ಷನ್ ಡಾಗ್ ಆ್ಯಂಡ್ ಹ್ಯಾಂಡ್ಲರ್ಸ್ ಫ್ರಮ್ ಅವರ್ ಕಂಪನಿ. ಹೌದಾ? ಸಖತ್. ಸೊ it's a mandate security rule for IT companies when they come to India for their company, they need to have bomb detection dog and handlers for the protection work.